ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವದ ವಿಚಾರವಾಗಿ ಎದ್ದಿರುವಂತಹ ಈ ಬೆಂಕಿ ಇದೆಯಲ್ಲ, ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಬಣದ ನಡುವೆ ಈ ಎಲ್ಲ ವಿಸ್ಫೋಟಗಳಿದೆಯಲ್ಲ, ಹೈಕಮಾಂಡ್ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದೆ. ಹೈಕಮಾಂಡ್ ಸೂಕ್ಷ್ಮವಾಗಿ ಇದನ್ನ ಗಮನಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಈಗ ಕುರುಕ್ಷೇತ್ರ ಸ್ಫೋಟವಾಗಿದೆ. ಹೈಕಮಾಂಡ್ ಎಂಟ್ರಿ, ಇದರ ನಡುವೆ ಸೈಲೆಂಟ್ ಆಗ್ತಾರೆ. ಹಾಗಾದ್ರೆ ಶಾಸಕರು ನಾಯಕತ್ವ ವಿಚಾರವಾಗಿ ಯಾರೂ ಕೂಡ ಮಾತಾಡಬಾರದು ಅನ್ನುವಂತ ವಾರ್ನ್ ಮಾಡಿದ್ದಾರೆ. ಶಾಸಕರಿಗೆ ಖುದ್ದು ಕರೆ ಮಾಡಿ ಹೇಳಿದ್ದಾರೆ ರಣದೀಪ್ ಸುರ್ಜೇವಾಲಾ. ಕರೆ ಮಾಡಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ. ನಾಯಕತ್ವ ವಿಚಾರವಾಗಿ ಚರ್ಚೆ ಮಾಡದಂತೆ ತಾಕೀತು ಮಾಡಿದ್ದಾರೆ. ಶಿಸ್ತು ಉಲ್ಲಂಘನೆ ಮಾಡಿದ್ರೆ ಕಠಿಣ ಕ್ರಮವನ್ನು ಜರುಗಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡೋದು, ಡಿಕೆ ಶಿವಕುಮಾರ್ ಅವರ ಪರವಾಗಿ ನಾಯಕತ್ವದ ವಿಚಾರವಾಗಿ ಮಾತಾಡೋದು, ಇದೆಲ್ಲ ಮಾಡಿದ್ರೆ ನಥಿಂಗ್ ಡೂಯಿಂಗ್, ಹಿಂಗ್ ಮಾಡಂಗಿಲ್ಲ ಅಂತ ಹೇಳಿ ಬಹಳ ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು ರಣದೀಪ್ ಸುರ್ಜೇವಾಲಾ ಅವರಿಗೆ. ಸ್ವತಃ ಇಂಥ ಶಾಸಕರುಗಳಿಗೆ ಕರೆ ಮಾಡಿ ಹೇಳಿದ್ದಾರೆ. ಆ ಮೂಲಕ ಯಾವುದೇ ಗೊಂದಲವನ್ನ ಸೃಷ್ಟಿ ಮಾಡಬಾರದು, ಹೈಕಮಾಂಡ್ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವ ಸಂದೇಶವನ್ನ ರವಾನಿಸಿದ್ದಾರೆ ಹೈಕಮಾಂಡ್. ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವದ ವಿಚಾರವಾಗಿ ಎದ್ದಿರುವಂತಹ ಈ ಬೆಂಕಿ ಇದೆಯಲ್ಲ, ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಬಣದ ನಡುವೆ ಈ ಎಲ್ಲ ವಿಸ್ಫೋಟಗಳಿದೆಯಲ್ಲ, ಹೈಕಮಾಂಡ್ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದೆ. ಹೈಕಮಾಂಡ್ ಸೂಕ್ಷ್ಮವಾಗಿ ಇದನ್ನ ಗಮನಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಈಗ ಕುರುಕ್ಷೇತ್ರ ಸ್ಫೋಟವಾಗಿದೆ. ಹೈಕಮಾಂಡ್ ಎಂಟ್ರಿ, ಇದರ ನಡುವೆ ಸೈಲೆಂಟ್ ಆಗ್ತಾರೆ. ಹಾಗಾದ್ರೆ ಶಾಸಕರು ನಾಯಕತ್ವ ವಿಚಾರವಾಗಿ ಯಾರೂ ಕೂಡ ಮಾತಾಡಬಾರದು ಅನ್ನುವಂತ ವಾರ್ನ್ ಮಾಡಿದ್ದಾರೆ. ಶಾಸಕರಿಗೆ ಖುದ್ದು ಕರೆ ಮಾಡಿ ಹೇಳಿದ್ದಾರೆ ರಣದೀಪ್ ಸುರ್ಜೇವಾಲಾ. ಕರೆ ಮಾಡಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ. ನಾಯಕತ್ವ ವಿಚಾರವಾಗಿ ಚರ್ಚೆ ಮಾಡದಂತೆ ತಾಕೀತು ಮಾಡಿದ್ದಾರೆ. ಶಿಸ್ತು ಉಲ್ಲಂಘನೆ ಮಾಡಿದ್ರೆ ಕಠಿಣ ಕ್ರಮವನ್ನು ಜರುಗಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡೋದು, ಡಿಕೆ ಶಿವಕುಮಾರ್ ಅವರ ಪರವಾಗಿ ನಾಯಕತ್ವದ ವಿಚಾರವಾಗಿ ಮಾತಾಡೋದು, ಇದೆಲ್ಲ ಮಾಡಿದ್ರೆ ನಥಿಂಗ್ ಡೂಯಿಂಗ್, ಹಿಂಗ್ ಮಾಡಂಗಿಲ್ಲ ಅಂತ ಹೇಳಿ ಬಹಳ ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು ರಣದೀಪ್ ಸುರ್ಜೇವಾಲಾ ಅವರಿಗೆ. ಸ್ವತಃ ಇಂಥ ಶಾಸಕರುಗಳಿಗೆ ಕರೆ ಮಾಡಿ ಹೇಳಿದ್ದಾರೆ. ಆ ಮೂಲಕ ಯಾವುದೇ ಗೊಂದಲವನ್ನ ಸೃಷ್ಟಿ ಮಾಡಬಾರದು, ಹೈಕಮಾಂಡ್ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವ ಸಂದೇಶವನ್ನ ರವಾನಿಸಿದ್ದಾರೆ ಹೈಕಮಾಂಡ್. ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವದ ವಿಚಾರವಾಗಿ ಎದ್ದಿರುವಂತಹ ಈ ಬೆಂಕಿ ಇದೆಯಲ್ಲ, ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಬಣದ ನಡುವೆ ಈ ಎಲ್ಲ ವಿಸ್ಫೋಟಗಳಿದೆಯಲ್ಲ, ಹೈಕಮಾಂಡ್ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದೆ. ಹೈಕಮಾಂಡ್ ಸೂಕ್ಷ್ಮವಾಗಿ ಇದನ್ನ ಗಮನಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಈಗ ಕುರುಕ್ಷೇತ್ರ ಸ್ಫೋಟವಾಗಿದೆ. ಹೈಕಮಾಂಡ್ ಎಂಟ್ರಿ, ಇದರ ನಡುವೆ ಸೈಲೆಂಟ್ ಆಗ್ತಾರೆ. ಹಾಗಾದ್ರೆ ಶಾಸಕರು ನಾಯಕತ್ವ ವಿಚಾರವಾಗಿ ಯಾರೂ ಕೂಡ ಮಾತಾಡಬಾರದು ಅನ್ನುವಂತ ವಾರ್ನ್ ಮಾಡಿದ್ದಾರೆ. ಶಾಸಕರಿಗೆ ಖುದ್ದು ಕರೆ ಮಾಡಿ ಹೇಳಿದ್ದಾರೆ ರಣದೀಪ್ ಸುರ್ಜೇವಾಲಾ. ಕರೆ ಮಾಡಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ. ನಾಯಕತ್ವ ವಿಚಾರವಾಗಿ ಚರ್ಚೆ ಮಾಡದಂತೆ ತಾಕೀತು ಮಾಡಿದ್ದಾರೆ. ಶಿಸ್ತು ಉಲ್ಲಂಘನೆ ಮಾಡಿದ್ರೆ ಕಠಿಣ ಕ್ರಮವನ್ನು ಜರುಗಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡೋದು, ಡಿಕೆ ಶಿವಕುಮಾರ್ ಅವರ ಪರವಾಗಿ ನಾಯಕತ್ವದ ವಿಚಾರವಾಗಿ ಮಾತಾಡೋದು, ಇದೆಲ್ಲ ಮಾಡಿದ್ರೆ ನಥಿಂಗ್ ಡೂಯಿಂಗ್, ಹಿಂಗ್ ಮಾಡಂಗಿಲ್ಲ ಅಂತ ಹೇಳಿ ಬಹಳ ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು ರಣದೀಪ್ ಸುರ್ಜೇವಾಲಾ ಅವರಿಗೆ. ಸ್ವತಃ ಇಂಥ ಶಾಸಕರುಗಳಿಗೆ ಕರೆ ಮಾಡಿ ಹೇಳಿದ್ದಾರೆ. ಆ ಮೂಲಕ ಯಾವುದೇ ಗೊಂದಲವನ್ನ ಸೃಷ್ಟಿ ಮಾಡಬಾರದು, ಹೈಕಮಾಂಡ್ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವ ಸಂದೇಶವನ್ನ ರವಾನಿಸಿದ್ದಾರೆ ಹೈಕಮಾಂಡ್.
ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವದ ವಿಚಾರವಾಗಿ ಎದ್ದಿರುವಂತಹ ಈ ಬೆಂಕಿ ಇದೆಯಲ್ಲ, ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಬಣದ ನಡುವೆ ಈ ಎಲ್ಲ ವಿಸ್ಫೋಟಗಳಿದೆಯಲ್ಲ, ಹೈಕಮಾಂಡ್ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದೆ. ಹೈಕಮಾಂಡ್ ಸೂಕ್ಷ್ಮವಾಗಿ ಇದನ್ನ ಗಮನಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಈಗ ಕುರುಕ್ಷೇತ್ರ ಸ್ಫೋಟವಾಗಿದೆ. ಹೈಕಮಾಂಡ್ ಎಂಟ್ರಿ, ಇದರ ನಡುವೆ ಸೈಲೆಂಟ್ ಆಗ್ತಾರೆ. ಹಾಗಾದ್ರೆ ಶಾಸಕರು ನಾಯಕತ್ವ ವಿಚಾರವಾಗಿ ಯಾರೂ ಕೂಡ ಮಾತಾಡಬಾರದು ಅನ್ನುವಂತ ವಾರ್ನ್ ಮಾಡಿದ್ದಾರೆ. ಶಾಸಕರಿಗೆ ಖುದ್ದು ಕರೆ ಮಾಡಿ ಹೇಳಿದ್ದಾರೆ ರಣದೀಪ್ ಸುರ್ಜೇವಾಲಾ. ಕರೆ ಮಾಡಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ. ನಾಯಕತ್ವ ವಿಚಾರವಾಗಿ ಚರ್ಚೆ ಮಾಡದಂತೆ ತಾಕೀತು ಮಾಡಿದ್ದಾರೆ. ಶಿಸ್ತು ಉಲ್ಲಂಘನೆ ಮಾಡಿದ್ರೆ ಕಠಿಣ ಕ್ರಮವನ್ನು ಜರುಗಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡೋದು, ಡಿಕೆ ಶಿವಕುಮಾರ್ ಅವರ ಪರವಾಗಿ ನಾಯಕತ್ವದ ವಿಚಾರವಾಗಿ ಮಾತಾಡೋದು, ಇದೆಲ್ಲ ಮಾಡಿದ್ರೆ ನಥಿಂಗ್ ಡೂಯಿಂಗ್, ಹಿಂಗ್ ಮಾಡಂಗಿಲ್ಲ ಅಂತ ಹೇಳಿ ಬಹಳ ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು ರಣದೀಪ್ ಸುರ್ಜೇವಾಲಾ ಅವರಿಗೆ. ಸ್ವತಃ ಇಂಥ ಶಾಸಕರುಗಳಿಗೆ ಕರೆ ಮಾಡಿ ಹೇಳಿದ್ದಾರೆ. ಆ ಮೂಲಕ ಯಾವುದೇ ಗೊಂದಲವನ್ನ ಸೃಷ್ಟಿ ಮಾಡಬಾರದು. ಹೈಕಮಾಂಡ್ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವ ಸಂದೇಶವನ್ನ ರವಾನಿಸಿದ್ದಾರೆ ಹೈಕಮಾಂಡ್. ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವದ ವಿಚಾರವಾಗಿ ಎದ್ದಿರುವಂತಹ ಈ ಬೆಂಕಿ ಇದೆಯಲ್ಲ, ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಬಣದ ನಡುವೆ ಈ ಎಲ್ಲ ವಿಸ್ಫೋಟಗಳಿದೆಯಲ್ಲ, ಹೈಕಮಾಂಡ್ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದೆ. ಹೈಕಮಾಂಡ್ ಸೂಕ್ಷ್ಮವಾಗಿ ಇದನ್ನ ಗಮನಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಈಗ ಕುರುಕ್ಷೇತ್ರ ಸ್ಫೋಟವಾಗಿದೆ. ಹೈಕಮಾಂಡ್ ಎಂಟ್ರಿ, ಇದರ ನಡುವೆ ಸೈಲೆಂಟ್ ಆಗ್ತಾರೆ. ಹಾಗಾದ್ರೆ ಶಾಸಕರು ನಾಯಕತ್ವ ವಿಚಾರವಾಗಿ ಯಾರೂ ಕೂಡ ಮಾತಾಡಬಾರದು ಅನ್ನುವಂತ ವಾರ್ನ್ ಮಾಡಿದ್ದಾರೆ. ಶಾಸಕರಿಗೆ ಖುದ್ದು ಕರೆ ಮಾಡಿ ಹೇಳಿದ್ದಾರೆ ರಣದೀಪ್ ಸುರ್ಜೇವಾಲಾ. ಕರೆ ಮಾಡಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ. ನಾಯಕತ್ವ ವಿಚಾರವಾಗಿ ಚರ್ಚೆ ಮಾಡದಂತೆ ತಾಕೀತು ಮಾಡಿದ್ದಾರೆ. ಶಿಸ್ತು ಉಲ್ಲಂಘನೆ ಮಾಡಿದ್ರೆ ಕಠಿಣ ಕ್ರಮವನ್ನು ಜರುಗಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡೋದು, ಡಿಕೆ ಶಿವಕುಮಾರ್ ಅವರ ಪರವಾಗಿ ನಾಯಕತ್ವದ ವಿಚಾರವಾಗಿ ಮಾತಾಡೋದು, ಇದೆಲ್ಲ ಮಾಡಿದ್ರೆ ನಥಿಂಗ್ ಡೂಯಿಂಗ್, ಹಿಂಗ್ ಮಾಡಂಗಿಲ್ಲ ಅಂತ ಹೇಳಿ ಬಹಳ ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು ರಣದೀಪ್ ಸುರ್ಜೇವಾಲಾ ಅವರಿಗೆ. ಸ್ವತಃ ಇಂಥ ಶಾಸಕರುಗಳಿಗೆ ಕರೆ ಮಾಡಿ ಹೇಳಿದ್ದಾರೆ. ಆ ಮೂಲಕ ಯಾವುದೇ ಗೊಂದಲವನ್ನ ಸೃಷ್ಟಿ ಮಾಡಬಾರದು. ಹೈಕಮಾಂಡ್ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವ ಸಂದೇಶವನ್ನ ರವಾನಿಸಿದ್ದಾರೆ ಹೈಕಮಾಂಡ್.